ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರುಜಿ. ಕುಂಡಲಿನಿ ಶಕ್ತಿ ಅನ್ನೋ ಶಬ್ದವನ್ನು ಭಾರತೀಯರಾದಂಥವರು ಒಂದಿಲ್ಲ ಒಂದು ಸರಿ ಕೇಳೇ ಇರ್ತಾರೆ. ಇದನ್ನು ಸರ್ಪಶಕ್ತಿ, ಇಂಗ್ಲೀಷಲ್ಲಿ ಸರ್ಪೆಂಟೈನ್ ಪವರ್ ಅಂತಲೂ ಕರೀತಾರೆ. ಏನು ಹಾಗಂದರೆ ಅಂತಂದರೆ, ಮನುಷ್ಯರೊಳಗಡೆ ಅಂದರೆ ಎಲ್ಲ ಮನುಷ್ಯರೊಳಗಡೆ, ಪ್ರಾಣಿಗಳನ್ನು ಬಿಟ್ಟು ಅಗೇನ್ ಎಲ್ಲ ಮನುಷ್ಯರೊಳಗಡೆ ಸುಪ್ತವಾಗಿ ಗುಪ್ತವಾಗಿ ಮಲಗಿ ನಿದ್ರಿಸ್ತಿರ್ತಕ್ಕಂಥ, ಇನ್ನೂ ಅನಾವರಣಗೊಳ್ಳದ, ಇನ್ನೂ ಎಚ್ಚರಗೊಳ್ಳದ, ಇನ್ನೂ ಜಾಗೃತಗೊಳ್ಳದ ಒಂದು ಆಧ್ಯಾತ್ಮಿಕ ಶಕ್ತಿಯೇ ಈ ಕುಂಡಲಿನಿ ಶಕ್ತಿ. ಕಾಯಿಲ್ಡ್ ಎನರ್ಜಿ ಸರ್ಪಾಕೃತಿಯಾಗಿ ಇರ್ತದೆ. ಮೂಲಾಧಾರದಲ್ಲಿ 3.5 ಸುತ್ತ ಹಾಕ್ಕೊಂಡು ಹಾವಿನಾಗಿ ನಿದ್ರಿಸ್ತಿರ್ತದೆ, ಸುಪ್ತಾವಸ್ಥೆಯಲ್ಲಿ ಇರ್ತದೆ. ಅದು ಜಾಗೃತಗೊಂಡಿಲ್ಲ. ಅದು ಜಾಗೃತಗೊಂಡ್ರೆ ವ್ಯಕ್ತಿಯಲ್ಲಿ ಅನೇಕ ಪವಾಡಗಳು, ವಿಸ್ಮಯಗಳು, ಬದಲಾವಣೆಗಳು ಆಗುತ್ತವೆ ಅಂತ ನಮ್ಮ ಪ್ರಾಚೀನ ಋಷಿಮುನಿಗಳು ಇದನ್ನು ಪ್ರಾಕ್ಟೀಸ್ ಮಾಡಿ ಸಾಬೀತು ಮಾಡಿದರು. ಇವತ್ತು ವೆಸ್ಟರ್ನರ್ಸ್ ಕೂಡ ಇದ್ರ ಬಗ್ಗೆ ತುಂಬ ಆಕರ್ಷಿತರಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಯಾಕೆ ಮಾಡಬೇಕು ಅಂತಂದರೆ, ಸಾಮಾನ್ಯವಾಗಿ ಮನುಷ್ಯ ಅವನ ಮೆದುಳಿನ 2% ಮಾತ್ರ ಬಳಸ್ತಾನಂತೆ. ಅದೇ ಜಾಗೃತಿಗೊಂಡವರು, ಸ್ವಾಮಿ ವಿವೇಕಾನಂದ ಅಥವಾ ಸಪ್ತರ್ಷಿಗಳು ಅಥವಾ ಮಹನೀಯರು ಅಥವಾ ದಾರ್ಶನಿಕರು, ಇಂಥವರೆಲ್ಲ 98%ವರೆಗೂ ರೀಚ್ ಆಗಿದ್ದರು. ಹಾಗಾದರೆ 100ಕ್ಕೆ 100% ಯಾರು ರೀಚ್ ಆಗಿದ್ದರು? ಸಾಧನೆಯ ಮೂಲಕ ಆಂಜನೇಯ 100ಕ್ಕೆ 100% ಕುಂಡಲಿನಿ ಅವನಲ್ಲಿ ಜಾಗೃತ ಆಗಿತ್ತು. ಹಾಗಾಗಿ ಅವನಿಗೆ ಲಂಘನ ಶಕ್ತಿ ಬಂತು ಮತ್ತು ಅಷ್ಟಸಿದ್ಧಿಗಳು, ನವನಿಧಿಗಳು ಅವನಿಗೆ ಒಲಿದು ಬಂತು. ಹಾಗೆ ಇನ್ಯಾರಿಗೆ ಜಾಗೃತಿ ಆಗಿತ್ತು? ಬುದ್ಧನಿಗೆ ಜಾಗೃತಿ ಆಗಿತ್ತು, ಮಹಾವೀರರಿಗೆ ಜಾಗೃತಿ ಆಗಿತ್ತು, ವಿವೇಕಾನಂದರಿಗೆ ಜಾಗೃತಿ ಆಗಿತ್ತು, ರಮಣ ಮಹರ್ಷಿಗಳಿಗಾಗಿತ್ತು, ರಾಮಕೃಷ್ಣ ಪರಮಹಂಸರಿಗಾಗಿತ್ತು, ರಾಘವೇಂದ್ರ ಸ್ವಾಮಿಗಳಿಗಾಗಿತ್ತು. ಹೀಗೆ ವಿವರಿಸ ಹೋದರೆ ಪಟ್ಟಿ ಉದ್ದ ಇದೆ. ಇದೆಲ್ಲ ಸಾಧನೆಯಿಂದ ಎಲ್ಲರಿಗೂ ಸಾಧ್ಯ ಅನ್ನೋದು ಸಾಬೀತಾದಂಥ ಒಂದು ಸತ್ಯ. ಯಾಕೆ ಮಾಡಬೇಕು ಅಂತಂದರೆ, ನಮ್ಮ ಆತ್ಮಶಕ್ತಿಯ ಸಹಾಯದಿಂದ ನಾವೊಂದಷ್ಟು ಸಾಧನೆಗಳನ್ನು ಮಾಡ್ಬೋದು. ಕೆಲವು ಸಾರಿ ನಮ್ಮ ಗುರಿಗಳು, ನಮ್ಮ ಧ್ಯೇಯಗಳು ಮಹತ್ತರವಾಗಿದ್ದಾಗ ನಮ್ಮ ಆತ್ಮಬಲ ನಮಗೆ ಸಾಕಾಗೋದಿಲ್ಲ. ಆವಾಗ ಏನು ಮಾಡಬೇಕು? ಸಾಧನೆಯ ಮೂಲಕ ನಮ್ಮೊಳಗಡೆ ಇನ್ನೂ ರಿಸರ್ವ್ಡ್ ಆಗಿರ್ತಕ್ಕಂಥ, ಇನ್ನೂ ಸುಪ್ತವಾಗಿ ಗುಪ್ತವಾಗಿರ್ತಕ್ಕಂಥ ಆ ಆತ್ಮಶಕ್ತಿಯನ್ನು, ಆಧ್ಯಾತ್ಮಿಕ ಶಕ್ತಿಯನ್ನು ಸಾಧನೆಯ ಮೂಲಕ ಜಾಗೃತಿಗೊಳಿಸಿದರೆ ಅದನ್ನು ಅನೇಕ ರೂಪಗಳಲ್ಲಿ, ಬದುಕಿನಲ್ಲಿ ಅನೇಕ ಆಯಾಮಗಳಲ್ಲಿ ಅದನ್ನು ಬಳಸ್ಬೋದು. ಅದು ವಿದ್ಯಾಭ್ಯಾಸಕ್ಕಾಗಿ ಬಳಸ್ಬೋದು, ಕೀರ್ತಿ ಯಶಸ್ಸುಗಳಿಗಾಗಿ ಬಳಸ್ಬೋದು, ಆರೋಗ್ಯಕ್ಕಾಗಿ ಬಳಸ್ಬೋದು, ಸಿರಿ ಸಂಪತ್ತಿಗಾಗಿ ಬಳಸ್ಬೋದು, ಸ್ಥಾನಮಾನ ಸಮ್ಮಾನಗಳಿಗಾಗಿ ಬಳಸ್ಬೋದು, ಆತ್ಮಜ್ಞಾನಕ್ಕಾಗಿ ಬಳಸ್ಬೋದು, ಮೋಕ್ಷಕ್ಕಾಗಿ ಬಳಸ್ಬೋದು. ಅದರ ಅಪ್ಲಿಕೇಶನ್ಸ್ ಮಾತ್ರ ಇನ್ಯೂಮರಸ್. ಒಂದೇ ವಿದ್ಯುತ್ತು ಅದರ ಬಳಕೆಗಳು ಎಷ್ಟು ರೂಪಗಳಲ್ಲಿರ್ತವೆ. ಹಾಗೆ ಈ ಕುಂಡಲಿನಿ ಶಕ್ತಿ. ಇದರ ಬಗ್ಗೆ ಅನೇಕ ಕಪೋಲ ಕಲ್ಪಿತ ಒಂದು ಅಪೋಹಗಳಿವೆ, ಅಂದರೆ ಅಪನಂಬಿಕೆಗಳಿವೆ. ಅಂದರೆ ಇದನ್ನು ಮಾಡಬಾರ್ದು, ಸಂಸಾರಸ್ಥರು ಮುಖ್ಯವಾಗಿ ಮಾಡಬಾರ್ದು, ಹೆಣ್ಮಕ್ಕಳು ಅದರಲ್ಲಿಯೂ ಮಾಡಬಾರ್ದು, ಅದು ಜಾಗೃತಿ ಆದರೆ ಅದರಿಂದ ಅನೇಕ ತೊಂದರೆಗಳಾಗ್ತವೆ ಅಂತ. ಹೌದು, ತೊಂದರೆಗಳಾಗ್ತವೆ. ಯಾವಾಗ ಸರಿಯಾಗಿ ನಮಗೆ ತಿಳುವಳಿಕೆ ಇಲ್ಲದೆ ವಿದ್ಯುತ್ತನ್ನು ಮುಟ್ಟಿದರೆ ಅಥವಾ ಅದರಲ್ಲಿ ಕೆಲಸ ಮಾಡೋಕ್ಕೆ ಹೋದರೆ ಶಾಕ್ ಹೊಡಿತದಲ್ಲ, ಹಾಗೇನೆ. ಅದೇ ಲೈನ್ಮೆನ್ ನೋಡಿ, ಅವನು ಗೊತ್ತಿರ್ತದೆ ಹೌ ಟು ಆಪ್ರೇಟ್ ಎಲೆಕ್ಟ್ರಿಸಿಟಿ ಅಂತ. ಹಾಗೆ ಕೈ ಗ್ಲೌಸ್ ಹಾಕ್ಕೊಂಡು ಅವನು ಅದನ್ನು ಆಪ್ರೇಟ್ ಮಾಡ್ತಾನೆ. ಹಾಗೆ ಇದಕ್ಕೂ ಕೂಡ ಕೆಲವು ಮಾರ್ಗದರ್ಶನಗಳು ಬೇಕು. ಗುರುವಿನ ಒಂದು ಅನುಗ್ರಹ ಬೇಕು. ಗುರುವಿನ ಮಾರ್ಗದರ್ಶನದಲ್ಲೇ ಇದು ಅಭ್ಯಾಸಗಳನ್ನು ಮಾಡಬೇಕು. ಆವಾಗ ನಮಗೆ ಅದು ಸರಿಯಾದ ದಿಕ್ಕಿನಲ್ಲಿ ಜಾಗೃತಿ ಆದರೆ ನಮಗೆ ಒಳ್ಳೆಯ ಫಲಗಳು ಬಿಡ್ತಾರೆ. ನೋಡಿ, ಅಮೃತ ಮತನ್ನು ನೀವು ಕೇಳಿರಬೇಕು. ಮೊದಲು ಏನು ಬಂತು? ಆಲಾಹಲ ಬಂತು. ಆಮೇಲೆ ಏನು ಬಂತು? ಅಮೃತ ಬಂತು, ಮಹಾಲಕ್ಷ್ಮಿ ಬಂದ್ಲು, ಶಂಕು ಚಕ್ರ ಜಾಗಟೆ ಏನೇನೋ ಬಂತಲ್ವ. ಹಾಗೆ ಪ್ರಾರಂಭದಲ್ಲಿ ಒಂದಷ್ಟು ಅದರ ಒಳಗಡೆ ಇರ್ತಕ್ಕಂಥದ್ದೆಲ್ಲ ಹೊರಗಡೆ ಹೋಗುವಾಗ ಅಪಸ್ ಅಂತ ಹೇಳ್ತೀವಿ. ಆ ರೂಪದಲ್ಲಿ ನಿಮಗೆ ಅದರ ಕೆಲವು ಅನುಭವಗಳಾಗ್ಬೋದು. ನೀವು ಯಾವಾಗ ಯಾರಿಂದ ದೀಕ್ಷೆ ಪಡೆದು ಪ್ರಾಕ್ಟೀಸ್ ಮಾಡ್ತಿರ್ತೀರಿ, ಅವರ ಮಾರ್ಗದರ್ಶನದಲ್ಲೇ ನೀವಿದ್ದರೆ ಅದನ್ನು ಅವರು ಸೂಕ್ತವಾದ ಮಾರ್ಗದರ್ಶನಗಳು ಕೊಡ್ತಿರ್ತಾರೆ. ಆವಾಗ ಸರಿಯಾದ ಜಾಗೃತಿ ಆದರೆ, ಕೇವಲ ಒಂದು ಚಕ್ರ ಜಾಗೃತಿ ಆದರೆ, ಮೂಲಾಧಾರ ಆ ಚಕ್ರ ಜಾಗೃತಿ ಆದರೆ ಬದುಕಿನಲ್ಲಿ ವಿಸ್ಮಯಗಳಾಗೋದು ಖಚಿತ. ಏಕೆಂದರೆ ನಾನು 40 ವರ್ಷದಿಂದ ಇದನ್ನು ಸಾಧನೆಯಲ್ಲಿದ್ದೀನಿ, ಹೇಳ್ಕೊಡ್ತಾ ಇದ್ದೀನಿ. ನಾನು ಸಂಸಾರಸ್ಥ ಸಹ.
ಸೊ ನನಗಾಗದೇ ಇರ್ತಕ್ಕಂಥ ಸೈಡ್ ಎಫೆಕ್ಟ್ಸು ಬೇರೆಯವ್ರಿಗೆ ಯಾಕೆ ಆಗ್ತದೆ? ಯಾವಾಗ ಆಗ್ತದೆ ಅಂತಂದರೆ ಯೂಟ್ಯೂಬ್ ನೋಡ್ಕೊಂಡು ಮಾಡೋದು ಅಥವಾ ಇನ್ಯಾರ್ದು ಗೈಡೆನ್ಸ್ ತೊಗೊಂಡು ಮಾಡೋದು. ಅಂದರೆ ಇಮ್ಮೆಚ್ಯೂರ್ಡ್ ಪೀಪಲ್ ಹತ್ರ ಹೋಗ್ಬಿಟ್ಟು ದೀಕ್ಷೆ ತೊಗೊಂಡು ಪ್ರಾಕ್ಟೀಸ್ ಮಾಡಿದ್ರು ಕೂಡ ಹೀಗಾಗತ್ತೆ. ಅದಕ್ಕೆ ಸೂಕ್ತವಾದ ವಿಧಾನ ಇದೆ, ಮಾರ್ಗಗಳಿವೆ. ಯಾರು ಮಾಡಬಾರ್ದು, ಯಾರು ಮಾಡಬೇಕು, ಯಾರಿಗೆ ಇದಕ್ಕೆ ಅರ್ಹತೆ ಇಲ್ಲ. ಉದಾಹರಣೆಗೆ 20ರ ವಯಸ್ಸಿನ ಒಳಗಡೆ ಅವರಿಗೆ ಅರ್ಹತೆ ಇರೋದಿಲ್ಲ. ಯಾಕೆಂದರೆ ಅವರ ಪ್ರಾಣ ನಡೆಗಳು ಇನ್ನೂ ಸಬಲೀಕೃತವಾಗಿರೋದಿಲ್ಲ, ಮೆಚ್ಯೂರ್ಡ್ ಆಗಿರೋದಿಲ್ಲ. ಅಂಥವ್ರು 20ರ ಮೇಲೆ 60ರವರೆಗೂ ಇದನ್ನು ಅಭ್ಯಾಸ ಮಾಡ್ಬೋದು. ಸೊ ಇಂತಹ ಒಂದು ಸಾಧನಾ ಶಿಬಿರವನ್ನು ಜುಲೈ ಮಾಹೆಯ ಅಂದರೆ ಇದೇ ವರ್ಷದ ಜುಲೈ ಮಾಹೆಯ 5ನೇ ತಾರೀಕಿನಂದು ಭಾನುವಾರದಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6:30ವರೆಗೂ ನಾವು ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಬೆಂಗಳೂರಲ್ಲಿ. ಸೊ ಆಸಕ್ತರು ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಬೋದು. ಸೊ ಮುಖ್ಯವಾಗಿ ಯಾರಿಗೆ ಶ್ರದ್ಧಾವಾನ್ ಲಭತೆ ಅಂತಾರೆ, ಸುಮ್ಮನೆ ಕುತೂಹಲಕ್ಕಾಗಿ ಬರುವುದಲ್ಲ. ಯಾರಿಗೆ ನಾನು ಜೀವನದಲ್ಲಿ ಉನ್ನತವಾದ್ದನ್ನು ಅಚೀವ್ ಮಾಡಬೇಕು, ಆತ್ಮಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು. ನೋಡಿ, ಈ ಜಾಗೃತಿ ಅನೇಕ ರೂಪಗಳಲ್ಲಿ ಆಗ್ಬೋದು. ವಿವೇಕಾನಂದರಿಗೆ ವಿವೇಕ ಬಂತು, ಅದೇ ಕಾಳಿದಾಸನಿಗೆ ಕಾವ್ಯ ಬಂತು, ವಾಲ್ಮೀಕಿಗೆ ಕಾವ್ಯ ಬಂತು. ಹೀಗೆ ಒಂದೊಂದು ರೂಪದಲ್ಲಿ ಅದು ಕೂಡ ಆಗ್ಬೋದು. ಕಾವ್ಯವಾಗಿ ಹೊರಹೊಮ್ಮುವುದು ಅಥವಾ ಪ್ರತಿಭೆಯಾಗಿ ಹೊರಹೊಮ್ಮುವುದು, ಸಾಮರ್ಥ್ಯ ರೂಪದಲ್ಲಿ ಬರ್ಬೋದು. ಅನೇಕ ರೂಪಗಳಲ್ಲಿ ಅದರ ಫಲಗಳನ್ನು ನಾವು ಅನುಭವಿಸ್ಬೋದು. ಹಾಗಾಗಿ ಯಾರೆಲ್ಲ ಇದರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ಆಲ್ರೆಡಿ, ನಾನು ಕಲಿಬೇಕು, ನಾನು ಪ್ರಾಕ್ಟೀಸ್ ಮಾಡಬೇಕು, ನನ್ನ ಬದುಕನ್ನು ಉನ್ನತೀಕರಿಸ್ಕೋಬೇಕು, ನನ್ನ ಆತ್ಮೋದ್ಧಾರವನ್ನು ಮಾಡಿಕೊಳ್ಬೇಕು, ನನಗೆ ಆತ್ಮಜ್ಞಾನ ಬೇಕು, ನನಗೆ ಮೋಕ್ಷ ಬೇಕು ಅನ್ನೋರೆಲ್ಲ ಈ ಶಿಬಿರಕ್ಕೆ ಅರ್ಹರಿರ್ತಾರೆ. ಮತ್ತು ಯಾರು ಅರ್ಹರಿಲ್ಲ ಅಂತಂದರೆ ಗರ್ಭಿಣಿ ಸ್ತ್ರೀ ಇರ್ಬೋದು, 6 ತಿಂಗಳ ಒಳಗಡೆ ಸರ್ಜರಿ ಮಾಡಿಸ್ಕೊಂಡಿರ್ತಕ್ಕಂಥವ್ರು ಇರ್ಬೋದು, ಹೃದಯ ಬೇನೆಯಿಂದ ಬಳಲ್ತಿರ್ತಕ್ಕಂಥವ್ರು ಇರ್ಬೋದು, ಹರ್ನಿಯಾ ಆಪರೇಷನ್ ಆಗಿರ್ಬೋದು, ಅಂಥವ್ರು ಇರ್ಬೋದು, ಸ್ಕಿಜೋಫೀನಿಯಾ, OCD ಇವರ್ಯಾರಿಗೂ ಕೂಡ ಈ ಶಿಬಿರದ ಒಂದು ಭಾಗವಹಿಸೋದಕ್ಕೆ ಅರ್ಹತೆ ಇರೋದಿಲ್ಲ. ಸ್ವಸ್ಥ ಮನಸ್ಸಿನ 20ರ ಮೇಲೆ 60ರೊಳಗಿನ ಎಲ್ಲ ಸ್ತ್ರೀ ಪುರುಷರು ಇದರಲ್ಲಿ ಭಾಗವಹಿಸ್ಬೋದು. ನಾನೇ ಸ್ವತಃ ಮಾರ್ಗದರ್ಶನ ಮಾಡ್ತೀನಿ, ನಿಮಗೆ ಪ್ರಾಕ್ಟೀಸ್ ಮಾಡ್ಯೂಲ್ಸ್ ಕೊಡ್ತೀನಿ. ನೀವು ಮನೇಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದೇ ಜಾಗದಲ್ಲಿ ಕುಂಡಲಿನಿ ಜಾಗೃತಿ ಆಗೋದಿಲ್ಲ, ಅದೆಲ್ಲ ಸುಳ್ಳು. ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಆ್ಯಂಡ್ ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಮೋರ್ ಪರ್ಫೆಕ್ಟ್ ಅನ್ನುವ ಸಿದ್ಧಾಂತವನ್ನು ನಂಬಿದವನು ನಾನು. ಏನೂ ಅಭ್ಯಾಸ ಮಾಡದೆ ಏನೂ ಸಿದ್ಧಿ ಆಗೋದಿಲ್ಲ. ಕುಚ್ ಪಾನೆ ಕೇಲಿಯೇ ಕುಚ್ ಕರ್ನಾ ಪಡ್ತಾಯಿ ಅನ್ನುವ ಒಂದು ಸಿದ್ಧಾಂತದ ಮೇರೆಗೆ ಈ ಶಿಬಿರವನ್ನು ನಾನು ನಡೆಸ್ಕೊಡ್ತಾ ಇದ್ದೀನಿ. ಬನ್ನಿ, ಭಾಗವಹಿಸಿ. ಇದೆಲ್ಲ ಕೂಡ ನಿಮ್ಮ ಆತ್ಮೋದ್ಧಾರವನ್ನು ನೀವೇ ಮಾಡಿಕೊಳ್ತಕ್ಕಂಥ ಮಾರ್ಗೋಪಾಯವನ್ನು, ಮಾರ್ಗದರ್ಶನವನ್ನು ನಾನು ಮಾಡ್ತೇನೆ. ಎಲ್ರಿಗೂ ಧನ್ಯವಾದಗಳು.